ಇದೆ ಏನೆಲ್ಲ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅಹವಾಲನ್ನ ಆಲಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇನ್ನು ಅದೇ ರೀತಿಯಾಗಿ ರಾಜಕಾಲುವೆಯಿಂದ ನೀರು ಲೇಔಟ್ಗೆ ನುಗ್ತಾ ಇರೋದಾಗಿ ಕೂಡ ಸ್ಥಳೀಯರು ಹೇಳಿದ್ರು. ಏನೆಲ್ಲ ಸಮಸ್ಯೆ ಇದೆ ಅನ್ನುವಂತಹ ಸಮಸ್ಯೆಗಳನ್ನ ಕೂಡ ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಅಹವಾಲನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ತಕ್ಷಣವೇ ರಾಜಕಾಲುವೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮಳೆಗಾಲ ಶುರುವಾಗಿದೆ, ಹೀಗಾಗಿ ಶುರು ಆಗುವುದರ ಒಳಗಾಗಿ ರಾಜಕಾಲುವೆ ಕಾಮಗಾರಿ ಮುಗಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಆದೇಶ ಕೂಡ ಮಾಡಿದ್ದಾರೆ. ಶನಿವಾರ ಬಿದ್ದಂತಹ ಮಳೆಗೆ ಕೆರೆಯಂತಾಗಿದ್ದಂತಹ ರಮಣಶ್ರೀ ಲೇಔಟ್ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಈ ಲೇಔಟ್ನ ಜನ ಎದುರಿಸ್ತಾ ಇದ್ದಾರೆ. ಅಪಾರ ಪ್ರಮಾಣದ ಮಳೆಯಾಗಿತ್ತು, ಹೀಗಾಗಿ ರಮಣಶ್ರೀ ಲೇಔಟ್ ಸಂಪೂರ್ಣವಾಗಿ ಕೆರೆಯಂತೆ ಮಾರ್ಪಾಡಾಗಿತ್ತು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನ ವೀಕ್ಷಣೆ ಮಾಡಿದ್ದಾರೆ. ಅದಾದ ಬಳಿಕ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕೋಟ್ಯಾಂತರ ಮೌಲ್ಯದ ವಿಲ್ಲಾಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಎದುರಾಗಿತ್ತು. ರಾಜಕಾಲುವೆ ಅವಾಂತರಕ್ಕೆ ವಿಲ್ಲಾಗಳನ್ನ ಖಾಲಿ ಮಾಡಿ ಕೂಡ ಜನ ಮಾಡಿದ್ರು. ಅದೇ ರೀತಿಯಾಗಿ ಹಿಡಿ ಶಾಪ ಕೂಡ ಹಾಕ್ತಾ ಇದ್ರು ಸರ್ಕಾರದ ವಿರುದ್ಧ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಅವಲೋಕನ ಮಾಡಿ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಂತ ತಾಕೀತು ಕೂಡ ಮಾಡಿದ್ದಾರೆ. ಹೌದು ಸರ್, ಒಂದು when we bought this, the sewage was not there at all, and we had a lake facing us. So we really thought we have made the best decision in our lives by buying this. Ivaga we have been received threatenings by saying illa this is on a buffer zone. We as residents hard-earned money bandi, where do we have to go? Gottagta illa namge ಏನು ಮಾಡೋದು, who do we approach? Whether it is BBMP we have to approach and find the solution for this, or the forest. How did this sewage line come suddenly? Within 1 year, 1 week in the water has just influenced. And abruptly we don't know where the ending is. Sir, just to add one ನಿಮಿಷ, ಏನು ಹಾನಿಯಾಗಿಲ್ಲ. ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕೆಲವು ಪ್ರೈವೇಟ್ಗಳಲ್ಲಿ ಅವರು ಸರಿಯಾದ ಪ್ಲಾನಿಂಗ್ ಮಾಡಿಲ್ಲ. ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾ ಇದೆ. ಈಗ ನಮ್ಮ ಪ್ರೈವೇಟ್ ಲೇಔಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನು ಸ್ಟಾಕ್ ವಾಟರ್ ಡ್ರೈನ್ ತೆಗೆದುಕೊಂಡೋಗಿ ಆ ವಾಟರ್ ಇದನ್ನ ನೀರನ್ನ ಕೊಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯ್ತು. ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ. ಈ ಮಧ್ಯೆ ಇದು ಭಾಳ ಪ್ರಸಿದ್ಧವಾದಂಥ ಜಾಗ. ಮೊದಲಿಂದ ಕೂಡ ಮಧ್ಯದಲ್ಲೇ ಇದು ಕಾಲುವೆ ಹೋಗ್ತಾ ಇದೆ. ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ. ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ. ಇಲ್ಲಿ ಆದಷ್ಟು ಜಲ್ದಿ ಮುಗಿಸ್ತಾರೆ. ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತೀವಿ. ಏನೆಲ್ಲೂ ತೊಂದರೆ ಆಗಬಾರ್ದು. ಕೆಲವೊಂದು ಅವರು ವಾಟರ್ ಡ್ರೈನ್ನ ಮೊದಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಬಿಡಿ ಲೇಔಟ್ ಆದರೆ ಸ್ವಲ್ಪ ಪ್ಲಾನಾಗಿ ಮಾಡ್ತಾರೆ. ಇವ್ರು ತಕ್ಷಣ ಮಾಡಿಬಿಟ್ಟು ಮಾರ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ. ಅದಕ್ಕೆಲ್ಲ ಐಡೆಂಟಿಫೈ ಮಾಡ್ಕೊಂಡ್ವಿ. ಅದಕ್ಕೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ. ಎಲ್ಲೆಲ್ಲಿ ಪ್ರೈವೇಟ್ ಲೇಔಟ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟರ್ ಡ್ರೈನ್ ಹೋಗಬೇಕು, ಆಮೇಲೆ ಸೀವೇಜ್ ಹೋಗಬೇಕು, ಅದಕ್ಕೆಲ್ಲ ಸರಿ ಮಾಡ್ತೀವಿ ಅಂತ ಎಲ್ಲರಿಗೂ ಕೂಡ ನಾನು ನೋಟಿಸ್ ಕೊಡ್ತೀನಿ. ಅದು ಅವ್ರ ಡ್ಯೂಟಿ, ಅದು ಅವ್ರು ಮಾಡ್ಕೊಳ್ಬೇಕು. ಔಟ್ಲೆಟ್ ಎಲ್ಲಿ ಬೇಕೋ ಕನೆಕ್ಷನ್ ಕೊಡೋಣ. ಬಟ್ ಅವ್ರು ಹೊರಗಡೆ ಏನು ಮಾಡಿದೆ ಇರೋದು ತಪ್ಪಿದೆ. ಅದಕ್ಕೆಲ್ಲ ಯಾರಿಗೆ ಅವರ ಜವಾಬ್ದಾರಿ ಅದು. ದುಡ್ಡು ಇಸ್ಕೊಂಡಿದ್ದಾರಲ್ಲ ಅವರು ಅಂಡರ್ಗ್ರೌಂಡ್ ಸೀವೇಜ್ ಮಾಡಬೇಕಾದ್ರೆ ಅವರ ಎಲ್ಲ ಡೆವಲಪರ್ಸ್ ಡ್ಯೂಟಿ ಅದು. ಆ ಕೆಲಸ ಅವ್ರಿಗೆ ಮಾಡೋಕ್ಕೆ ಏನು ಹಾನಿ ಏನಾಗಿಲ್ಲ. ಮುಂಜಾಗ್ರತೆ